ಸ್ಮಶಾನಕ್ಕೆ ಜಾಗವಿಲ್ಲದೆ ಅಲೆಮಾರಿ ಕೊರಚರು ತಾವು ತಂದಿದ್ದ ಶವ ಕೊಂಡೊಯ್ದು ಘಟನೆ ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ನಡೆದಿದೆ. ಟಿ ನರಸೀಪುರದ ರತ್ನಮ್ಮ ಎಂಬ ಅಲೆಮಾರಿ ಕೊರಚ ಜನಾಂಗದ ಮಹಿಳೆ ಸಾವು ಕಂಡಿದ್ಲು. ಆದರೆ ಆಕೆ ಶವ ಹೂಳಲು ಸ್ಮಶಾನವಿಲ್ಲದೆ ಅಲೆಮಾರಿ ಕೊರಚರು ತವರೂರು ದಾವಣಗೆರೆಗೆ ಶವ ಕೊಂಡೊಯ್ದಿದ್ದಾರೆ. ಸುಮಾರು 35 ವರ್ಷಗಳ ಹಿಂದೆ ದಾವಣಗೆರೆಯಿಂದ ವಲಸೆ ಬಂದಿದ್ದ ಗಂಗಮ್ಮ ಕುಟುಂಬಸ್ಥರು ಟಿ ನರಸೀಪುರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅರ್ಧ ಗುಂಟೆ ಜಾಗ ಖರೀದಿಸಿ ವಾಸವಿದ್ದರು. ತಾಲೂಕಿನ ರೇಷ್ಮೆಗೂಡಿನ ಮಾರ್ಕೆಟ್ ರಸ್ತೆಯಲ್ಲಿರ್ತಕ್ಕಂಥ ಸುಮಾರು 40 ಪರಿಶಿಷ್ಟ ಜಾತಿ ಕೊರಚ ಸಮುದಾಯದ ಕುಟುಂಬಗಳು ಕಳೆದ 30-35 ವರ್ಷಗಳಿಂದ ನಿವೇಶನ ಇಲ್ಲದೇ ವಾಸ ಮಾಡ್ತಾ ಇದ್ದಾರೆ. ನಿನ್ನೆ ಇವರ ಒಂದು ಕುಟುಂಬದಲ್ಲಿ ರತ್ನಮ್ಮ ಅಂತಕ್ಕಂಥ ಮಹಿಳೆ ಅನಾರೋಗ್ಯದ ಕಾರಣ ಮೃತಪಟ್ಟಿದ್ದು, ಇವ್ರಿಗೆ ಸ್ಮಶಾನವೂ ಇಲ್ಲದೇ ಇಲ್ಲಿ ಉಳ್ಳಿಕ್ಕೆ ಜಾಗ ಇಲ್ಲದೇ ಅವರ ತವರು ಊರಾಗಿರ್ತಕ್ಕಂಥ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದಾವಣಗೆರೆಗೆ ಇಲ್ಲಿಂದ ಹೆಣವನ್ನು ತಗೊಂಡು ಅಲ್ಲೋಗಿ ಶವ ಸಂಸ್ಕಾರ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಜಿಲ್ಲಾಡಳಿತ ಕೂಡಲೇ ಗಂಭೀರವಾಗಿ ಪರಿಗಣಿಸಿ ಏನು ಶಾಶ್ವತವಾದಂಥ ನೆಲೆ ಮತ್ತು ಸೂರು ಇಲ್ಲದೇ ಮತ್ತೆ ಸತ್ತಾಗ ಉಳ್ಳಿಕ್ಕೂ ಸ್ಮಶಾನ ಇಲ್ಲದೇ ಪರದಾಡ್ತಾ ಇರ್ತಕ್ಕಂಥ ಈ ಕೊರಚ ಸಮುದಾಯದವರಿಗೆ ಶಾಶ್ವತವಾದಂಥ ನೆಲೆ ಮತ್ತು ಸೂರನ್ನ ಕಲ್ಪಿಸ್ಕೊಡ್ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಆಲ್ಗೂಡು ಶಿವಕುಮಾರ್, ಜಿಲ್ಲಾ ಸಂಚಾಲಕರು.